ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಕರ್ನಾಟಕ ಸರ್ಕಾರದ್ದು ಏನು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದೆ, ಕಂದಾಯ ಇಲಾಖೆ, ಸೊ ಅದರಿಂದ ಒಂದು ಹೊಸದಾಗಿ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಬಂದಿದೆ. ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ನೋಡಿ, ಅಗ್ರಿಕಲ್ಚರ್ ಪ್ರಾಪರ್ಟಿ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ಕೃಷಿ ಭೂಮಿ ಏನಿರುತ್ತೆ, ಈ ಕೃಷಿ ಭೂಮಿಯಲ್ಲಿ ನೀವು ಯಾವುದೇ ಒಂದು ಬದಲಾವಣೆ ಮಾಡ್ಕೋಬೇಕು. ಬದಲಾವಣೆ ಯಾವ ರೀತಿ ಅಂತಂದ್ರೆ, ಅದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇರಬಹುದು. ಅಂದ್ರೆ ಈ ರೀತಿ ನಾವು ಲೇಔಟ್ ಮಾಡ್ತೀವಲ್ಲ, ಪ್ಲಾಟ್ಸ್ ಅನ್ನ ಡಿವೈಡ್ ಮಾಡ್ತೀವಿ, ರೈಟ್, ಸಿವಿಕ್ ಕಮ್ಯುನಿಟೀಸ್ ಬಿಡ್ತೀವಿ, ಗಾರ್ಡನ್ ಬಿಡ್ತೀವಿ, ಈ ರೀತಿ ರೋಡ್ಸ್ ಅನ್ನ ಮಾಡ್ತೀವಿ. ಸೊ ಈ ರೀತಿ ಒಂದು ಲೇಔಟ್ ಅನ್ನ ಡೆವಲಪ್ ಮಾಡ್ಕೋತೀವಿ ಫಾರ್ ದ ರೆಸಿಡೆನ್ಷಿಯಲ್ ಪರ್ಪಸ್ ಅಂತ, ರೈಟ್. ಸೊ ಈ ರೀತಿ ಒಂದು ಕನ್ವರ್ಷನ್ ಇರಬಹುದು, ಅಥವಾ ಈ ರೀತಿ ನೀವು ಅನ್ಕೋಬಹುದು ಒಂದು ಕಮರ್ಷಿಯಲ್ ಸ್ಪೇಸ್ ಅಂತ. ಅಂತಂದ್ರೆ ಇಲ್ಲಿ ಶಾಪ್ಸ್ ಇರುತ್ತೆ, ರೈಟ್, ಪಾರ್ಕಿಂಗ್ ಏರಿಯಾ ಅಥವಾ ಫುಡ್ ಕೋರ್ಟ್, ಈ ರೀತಿ ಎಲ್ಲ ಇರುತ್ತೆ. ಇದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಥವಾ ಕಮರ್ಷಿಯಲ್ ಏರಿಯಾ ಅಂತ ನೀವು ಅನ್ಬೋದು, ರೈಟ್. ಸೊ ಇದು ಒಂದು ಕೂಡ ಒಂದು ಬದಲಾವಣೆ ಇರಬಹುದು. ಅಥವಾ ಮೂರನೇದು ಇರಬಹುದು ನಿಮ್ದು ಇಂಡಸ್ಟ್ರಿಯಲ್ ಒಂದು ಪರ್ಪಸ್ ಗೆ, ಇಂಡಸ್ಟ್ರಿಯಲ್ ಫ್ಯಾಕ್ಟರಿ ಇರಬಹುದು, ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇರಬಹುದು, ಈ ರೀತಿ ಕಂಪನೀಸ್ ಹಾಕಬೇಕು ಅಂತಂದ್ರೆ ಇದು ಒಂದು ಕೂಡ ಒಂದು ಬದಲಾವಣೆ ಅಂತ ನೀವು ಅನ್ಕೋಬಹುದು. ಓಕೆ, ಸೊ ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಕೃಷಿ ಭೂಮಿನಲ್ಲಿ ನೀವು ಈ ರೀತಿ ಒಂದು ಬದಲಾವಣೆ ಮಾಡ್ಕೋಬೇಕು, ಕನ್ವರ್ಷನ್ ಮಾಡ್ಕೋಬೇಕು. ಅದು ಇಂಡಸ್ಟ್ರಿ ಇರಬಹುದು, ಅಥವಾ ಕಮರ್ಷಿಯಲ್ ಪರ್ಪಸ್ ಇರಬಹುದು, ಅಥವಾ ರೆಸಿಡೆನ್ಷಿಯಲ್ ಪರ್ಪಸ್ ಇರಬಹುದು. ಸೊ ಒಂದು ಇಂಪಾರ್ಟೆಂಟ್ ಆಕ್ಟಿವಿಟಿ ಯಾವ್ದು ಮಾಡ್ಕೋಬೇಕು ಅಂತಂದ್ರೆ, ಇದು ಅಗ್ರಿಕಲ್ಚರ್ ಲ್ಯಾಂಡಿಗೆ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ರೆ ಎನ್ಎ ಲ್ಯಾಂಡ್ ಅಥವಾ ಭೂ ಪರಿವರ್ತನೆ ಅಥವಾ ಡಿಸಿ ಆಫೀಸ್ ದಿಂದ, ಡೆಪ್ಯೂಟಿ ಕಮಿಷನ್ ಆಫೀಸ್ ದಿಂದ ನಾವು ಇದು ಕನ್ವರ್ಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಎಲ್ಲರಿಗೆ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಒಂದು ಕಾನೂನು ಅಥವಾ ಒಂದು ಲಾ ಅಂತ ಒಂದು ರೂಲ್ ಅಂತ ನೀವು ಅನ್ಕೋಬಹುದು, ರೈಟ್. ಸೊ ಇದೇನು ಕನ್ವರ್ಷನ್ ಇದೆಯಲ್ಲ, ಈಗ ಒಂದು ಕೃಷ್ಣ ಬೈರೇಗೌಡ ಸರ್, ನಮ್ಮ ಕಂದಾಯ ಸಚಿವರಿದ್ದಾರೆ, ರೆವೆನ್ಯೂ ಮಿನಿಸ್ಟರ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಫೇಸ್ಬುಕ್ ಪೇಜ್ ನಲ್ಲಿ ಒಂದು ಇನ್ಫಾರ್ಮೇಶನ್ ಇಲ್ಲಿ ಶೇರ್ ಮಾಡಿದ್ದಾರೆ. ಸೊ ಏನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಒಂದು ಡೀಟೇಲ್ ಆಗಿ ಇನ್ನು ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ. ನೀವು ನೋಡಬಹುದು, ಭೂ ಪರಿವರ್ತನೆ ವಿನಾಯಿತಿ ಅಂತಂದ್ರೆ ಲ್ಯಾಂಡ್ ಕನ್ವರ್ಷನ್ ಮಾಡ್ಕೋಬಹುದು ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಒಂದು ಹೆಡ್ಡಿಂಗ್ ನಲ್ಲಿ ಕೊಟ್ಟಿದ್ದಾರೆ. ಈಗ ಇದ್ರ ಡೀಟೇಲ್ಸ್ ಯಾವ ರೀತಿ ಇರುತ್ತೆ ಅದು ಕೂಡ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಯಾವುದೇ ರೀತಿಯಾದ ಒಂದು ಕನ್ವರ್ಷನ್ ಮಾಡ್ಕೋಬಹುದು ಅವಶ್ಯಕತೆ ಇಲ್ಲ, ನೋ ನೀಡ್, ಇದು ಲ್ಯಾಂಡ್ ಕನ್ವರ್ಷನ್ ಎಕ್ಸೆಂಪ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನ್ ಡೀಟೇಲ್ಸ್ ರೂಲ್ಸ್ ಏನು ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಪಾಯಿಂಟ್ ವೈಸ್. ಓಕೆ, ಸೊ ಮತ್ತೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ನೋಡಿ, ಇಲ್ಲಿ ಕೊಡ್ತಾ ಇದ್ದಾರೆ, ಆಡಳಿತ ಯಂತ್ರವನ್ನು ಮತ್ತಷ್ಟು ಸರಳಗೊಳಿಸಲು ಹಾಗೂ ಭೂ ಪರಿವರ್ತನೆ ಹೆಸರಲ್ಲಿ ನಡೆಯುತ್ತಿದ್ದ ಅಕ್ರಮ ದಂಧೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಇದೀಗ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ತಿದ್ದುಪಡಿಗೆ ಡಿಸೆಂಬರ್ 23 ರಂದು ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಮೂಲಕ ಕಂದಾಯ ಇಲಾಖೆ ಮತ್ತಷ್ಟು ಜನಸ್ನೇಹಿ ಆಗುವತ್ತ ದಾಪುಗಾಲು ಇಡುತ್ತಿದೆ. ಸೊ ಬೇಸಿಕಲಿ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ದಿಂದ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬೇಕು ಅಂದ್ರೆ, ಲ್ಯಾಂಡ್ ಕನ್ವರ್ಷನ್ ಮಾಡ್ಕೋಬೇಕು ಅಂತಂದ್ರೆ ಏನ್ ಕಾನೂನು ಇತ್ತು ಮೊದಲು, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಇದರಲ್ಲಿ ಒಂದು ಕರೆಕ್ಷನ್, ಒಂದು ತಿದ್ದುಪಡಿ, ಒಂದು ಅಮೆಂಡ್ಮೆಂಟ್ ಅನ್ನ ಮಾಡಿದೀವಿ ಅಂತ ಇಲ್ಲಿ ಒಂದು ಇನ್ಫಾರ್ಮೇಶನ್ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ರೆವೆನ್ಯೂ ಡಿಪಾರ್ಟ್ಮೆಂಟ್ ದಿಂದ, ಕಂದಾಯ ಇಲಾಖೆಯಿಂದ ಒಂದು ಫೈನಲ್ ನೋಟಿಫಿಕೇಶನ್ ಕೂಡ ಇಲ್ಲಿ ಜಾರಿ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಫೈನಲ್ ನೋಟಿಫಿಕೇಶನ್ ಅಂದ್ರೆ ಗೆಜೆಟ್ ನೋಟಿಫಿಕೇಶನ್ ಅನ್ಬೋದು, ಅಥವಾ ಕರ್ನಾಟಕ ರಾಜ್ಯಪತ್ರ ಅನ್ಬೋದು. ಇದು ನೀವು ಎಲ್ಲಿಂದ ತಗೋಬಹುದು? ಸೊ ಇಲ್ಲಿ ನೋಡಿ, ಇದು ವೆಬ್ಸೈಟ್ ನಲ್ಲಿ ಬರಬೇಕು, ಕರ್ನಾಟಕ ರಾಜ್ಯಪತ್ರ. ಸೊ ಇಲ್ಲಿ ನೀವು ಸರ್ಚ್ ಮಾಡಿ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಲ್ಲಿ ನೀವು ನೋಡಬಹುದು, ಈ ರೀತಿ ಒಂದು ನೋಟಿಫಿಕೇಶನ್ ಬಂದಿದೆ. ಇಲ್ಲಿ 23 ಡಿಸೆಂಬರ್ 2025 ಗೆ ಇಲ್ಲಿ ಇದು ನೋಟಿಫಿಕೇಶನ್ ಅನ್ನ ಜಾರಿ ಮಾಡಿದ್ದಾರೆ. ಸೊ ಈ ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ ಆಗಿ ಏನೇನ್ ಪಾಯಿಂಟ್ಸ್ ಇದೆ ಎಲ್ಲ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಗ್ರಿಕಲ್ಚರ್ ಲ್ಯಾಂಡ್ ದಿಂದ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಗೆ ಏನ್ ಕನ್ವರ್ಷನ್ ಮಾಡಿದಿಲ್ಲ, ಸೊ ಇದು ಪೂರ್ತಿ ಇನ್ಫಾರ್ಮೇಶನ್ ನಿಮಗೆ 4 ಪಾರ್ಟ್ಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒನ್ ಬೈ ಒನ್ ಎಲ್ಲ ಪಾರ್ಟ್ಸ್ ನಿಮಗೆ ಹೇಳ್ತೀನಿ ನೋಡಿ. ಓಕೆ, ಸೊ ಇದು ಫಸ್ಟ್ ಪಾರ್ಟ್ ಅಂತ ನೀವು ಅನ್ಕೋಬಹುದು. ಸೊ ಇದು ಪಾರ್ಟ್ 1 ಅಂತ ಅನ್ಕೊಳ್ಳಿ. ಓಕೆ, ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ನೋಡಿ, ನಿಮ್ದು ಮಾಸ್ಟರ್ ಪ್ಲಾನ್ ಅಂತ ಒಂದು ಇರುತ್ತೆ. ಓಕೆ, ಎಲ್ಲ ಒಂದು ಸಿಟಿದು ಒಂದು ಮಾಸ್ಟರ್ ಪ್ಲಾನ್ ಅಂತ ಇರುತ್ತೆ. ಸೊ ಈಗ ಇದು ಮಾಸ್ಟರ್ ಪ್ಲಾನ್ ಒಳಗಡೆ ನಿಮ್ದು ಅಗ್ರಿಕಲ್ಚರ್ ಲ್ಯಾಂಡ್ ಬರ್ತಾ ಇದೆ, ಇದು ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ಇದು ಕೃಷಿ ಭೂಮಿ ನಿಮ್ಮ ಮಾಸ್ಟರ್ ಪ್ಲಾನ್ ಒಳಗಡೆ ಬರ್ತಾ ಇದೆ ಅಂತಂದ್ರೆ, ಇದು ಏನು ಕನ್ವರ್ಷನ್ ಏನ್ ಮಾಡ್ಕೋಬಹುದು ಡಿಸಿ ಆಫೀಸ್ ದಿಂದ, ಇದು ಅವಶ್ಯಕತೆ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ ಒಂದ್ಸತಿ ಓದ್ತೀನಿ ನೋಡಿ ಏನ್ ಬರ್ದಿದೆ. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ಏರಿಯಾ ಕವರ್ಡ್ ಬೈ ಎ ಲಾಸ್ಟ್ ಅಪ್ರೂವ್ಡ್ ಮಾಸ್ಟರ್ ಪ್ಲಾನ್ ನೋಟಿಫೈಡ್ ಅಂಡರ್ ಸೆಕ್ಷನ್ 13/4 ಆಫ್ ದ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ 1961, ನೋ ಪ್ರಾಯರ್ ಪರ್ಮಿಷನ್ ಫ್ರಮ್ ದ ಡೆಪ್ಯೂಟಿ ಕಮಿಷನರ್ ಶೆಲ್ ಬಿ ರಿಕ್ವೈರ್ಡ್ ಅಂಡರ್ ಸೆಕ್ಷನ್ 95. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ಮಾಸ್ಟರ್ ಪ್ಲಾನ್ ನಲ್ಲಿ ಬರ್ತಾ ಇದೆ ಅಂತಂದ್ರೆ ಯಾವುದೇ ರೀತಿಯಾದ ಪರ್ಮಿಷನ್ ಡೆಪ್ಯೂಟಿ ಕಮಿಷನರ್ ಆಫೀಸ್ ದಿಂದ ನಮಗೆ ಜರುತ್ತಿಲ್ಲ. ಸೊ ಇಲ್ಲಿ ಅದೇ ಹೇಳ್ತಾರೆ, ನೋ ಪ್ರಾಯರ್ ಪರ್ಮಿಷನ್ ಫ್ರಮ್ ದ ಡೆಪ್ಯೂಟಿ ಕಮಿಷನರ್ ಶೆಲ್ ಬಿ ರಿಕ್ವೈರ್ಡ್ ಅಂಡರ್ ಸೆಕ್ಷನ್ 95. ಬೇಕಾಗಿಲ್ಲ ನಮಗೆ ಒಂದು ಕನ್ವರ್ಷನ್ ಮಾಡ್ಕೋಬಹುದು. ಹಾಗಾದ್ರೆ ಮತ್ತೆ ಏನ್ ಮಾಡಬೇಕು ಅಂದ್ರೆ, ಒಂದು ಆಲ್ಟರ್ನೇಟಿವ್ ಏನ್ ಕೊಟ್ಟಿದ್ದಾರೆ, ಇದು ಏನ್ ಪ್ರೊಸೀಜರ್ ಹೊಸದಾಗಿ ಏನ್ ಆಡ್ ಮಾಡಿದ್ದಾರೆ. ಮಾಸ್ಟರ್ ಪ್ಲಾನ್ ನಲ್ಲಿ ಒಳಗಡೆ ಬರ್ತಾ ಇದೆ ಒಂದು ಸಿಟಿ ಇದು. ಈಗ ನಿಮಗೆ ಮಾಸ್ಟರ್ ಪ್ಲಾನ್ ಅಂದ್ರೆ ಗೊತ್ತಿಲ್ಲ ಅಂತಂದ್ರೆ ಕಾಮೆಂಟ್ ಮಾಡಿ, ನಾನು ಒಂದು ಡೀಟೇಲ್ ಸಪರೇಟ್ ವಿಡಿಯೋ ಮಾಸ್ಟರ್ ಪ್ಲಾನ್ ಮೇಲ್ಗಡೆ ಮಾಡ್ತೀನಿ. ಓಕೆ, ನಿಮ್ಗೆ ಬೇಕಂತಂದ್ರೆ. ಸೊ ಈಗ ಮಾಸ್ಟರ್ ಪ್ಲಾನ್ ಒಳಗಡೆ ನಿಮ್ದು ಅಗ್ರಿಕಲ್ಚರ್ ಲ್ಯಾಂಡ್ ಬರ್ತಾ ಇದೆ ಅಂತಂದ್ರೆ ಅವಶ್ಯಕತೆ ಇಲ್ಲ ಫಾರ್ ಡಿಸಿ ಕನ್ವರ್ಷನ್ ಅಂತ ಹೇಳಿದ್ದಾರೆ. ಸೊ ವಾಟ್ ಇಸ್ ದ ಅಲ್ಟರ್ನೇಟಿವ್, ಈಗ ಮತ್ತೆ ಏನು ಆಡ್ ಮಾಡಿದ್ದಾರೆ ಅದು ಹೇಳ್ತೀನಿ ನೋಡಿ ನಿಮಗೆ. ಸೊ ಏನ್ ಹೇಳ್ತಾ ಇದ್ದಾರೆ ಅಲ್ಟರ್ನೇಟಿವ್ ಅಂತಂದ್ರೆ, ಇಲ್ಲಿ ನೋಡಿ ಏನ್ ಬರ್ದಿದ್ದಾರೆ ಅಂತಂದ್ರೆ, ದ ಅಪ್ಲಿಕೆಂಟ್ ಶೆಲ್ ಫೈಲ್ an ಆನ್ಲೈನ್ ಅಪ್ಲಿಕೇಶನ್ along with the affidavit in form 21B to the jurisdictional planning authority and wherever applicable a pre-conversion sketch for part extent of land. ಸೊ ಇದರ ಅರ್ಥ, ಅಗ್ರಿಕಲ್ಚರ್ ಲ್ಯಾಂಡ್ ಮಾಸ್ಟರ್ ಪ್ಲಾನ್ ನಲ್ಲಿ ಬರ್ತಾ ಇದೆ, ಅವಾಗ ಏನ್ ಮಾಡಬೇಕು, ಒಂದು ಅಪ್ಲಿಕೆಂಟ್ ಅಂದ್ರೆ ಯಾರ್ದು ಓನರ್ ಇರ್ತಾರಲ್ಲ ಅಗ್ರಿಕಲ್ಚರ್ ಲ್ಯಾಂಡ್, ಸೊ ಅವ್ರು ಏನ್ ಮಾಡಬೇಕು, ಒಂದು ಅಪ್ಲಿಕೇಶನ್ ಹಾಕಬೇಕು ಆನ್ಲೈನ್ ಮುಖಾಂತರ. ಇದು ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದಾರೆ, ರೈಟ್. ಎಲ್ಲಿ ಟೌನ್ ಪ್ಲಾನಿಂಗ್ ಅಥಾರಿಟಿ ಅಂತ ನಾನು ಉದಾಹರಣೆ ತಗೊಂಡಿದ್ದೀನಿ.
ಯಾಕಂದ್ರೆ ಇಲ್ಲಿ ಏನ್ ಬರ್ತಿದ್ದಾರೆ ಅಂತಂದ್ರೆ ಟು ದ ಜುರಿಡಿಕ್ಷನಲ್ ಪ್ಲಾನಿಂಗ್ ಅಥಾರಿಟಿ. ಸೊ ಜನರಲಿ ಟೌನ್ ಪ್ಲಾನಿಂಗ್ ಅಥಾರಿಟಿನೇ ಜುರಿಡಿಕ್ಷನಲ್ ಪ್ಲಾನಿಂಗ್ ಅಥಾರಿಟಿ ಇರುತ್ತೆ. ಸೊ ಅದಕ್ಕೆ ನಾನು ಇದು ಉದಾಹರಣೆ ತಗೊಂಡಿದ್ದೀನಿ. ಸೊ ನಿಮ್ದು ಪ್ಲಾನಿಂಗ್ ಅಥಾರಿಟಿನಲ್ಲಿ ನೀವು ಡೈರೆಕ್ಟ್ಲಿ ಒಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು ಅಂತ ಇಲ್ಲಿ ಒಂದು ಪಾಯಿಂಟ್ ಅನ್ನ ಹೇಳಿದ್ದಾರೆ. ಅಂಡ್ ಅದ್ರ ಜೊತೆಗೆ ಅದೇನ್ ಕನ್ವರ್ಷನ್ ಮಾಡೋದೇನ್ ಲ್ಯಾಂಡ್ ಏನ್ ಎಕ್ಸ್ಟೆಂಟ್ ಇದೆ ಅದ್ರದ್ದು ಕೂಡ ಒಂದು ಸ್ಕೆಚ್ ಇಫ್ ಅಪ್ಲಿಕೇಬಲ್ ಇತ್ತು ಅಂದ್ರೆ ಅದು ಕೂಡ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದು ಒಂದೇ ಪಾಯಿಂಟ್. ಸೊ ಅದು ಕನ್ವರ್ಷನ್ ಸ್ಕೆಚ್ ಆಫ್ ಫಾರ್ ಪಾರ್ಟ್ ಎಕ್ಸ್ಟೆಂಡ್ ಆಫ್ ಲ್ಯಾಂಡ್. ಈಗ ಎರಡನೇ ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್ ಗೆ ಹೋಗ್ತೀನಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ದ ಕಂಪಿಟೆಂಟ್ ಪ್ಲಾನಿಂಗ್ ಅಥಾರಿಟಿ ಆನ್ ರಿಸಿಪ್ಟ್ ಆಫ್ ಡ್ಯೂ ಪೇಮೆಂಟ್ ಶಲ್ ಇಶ್ಯೂ ಎ ಡಿಜಿಟಲಿ ಪೇಮೆಂಟ್ ರಿಸಿಪ್ಟ್. ಅಂದ್ರೆ ನಾವು ಈಗ ಅಪ್ಲಿಕೇಶನ್ ಹಾಕ್ತೀವಿ, ಅಪ್ಲಿಕೆಂಟ್ ಅಪ್ಲಿಕೇಶನ್ ಹಾಕ್ತಾನೆ, ಆಮೇಲೆ ಈಗ ಫೀಸ್ ಎಷ್ಟು ಇರುತ್ತಲ್ಲ ಅದರದ್ದು ಅಪ್ಲಿಕೇಶನ್ ಹಾಕಿ ಮೇಲೆ ಟೌನ್ ಪ್ಲಾನಿಂಗ್ ಆಫೀಸ್ ನಲ್ಲಿ ನಾವು ಫೀಸ್ ಅನ್ನ ಕಟ್ಟಬೇಕಾಗುತ್ತೆ, ರೈಟ್, ಆನ್ಲೈನ್ ಪೇಮೆಂಟ್. ಸೊ ಅದು ಆನ್ಲೈನ್ ಪೇಮೆಂಟ್ ಮಾಡಿ ಮೇಲೆ ಟೌನ್ ಪ್ಲಾನಿಂಗ್ ಅಥಾರಿಟಿ ಏನ್ ಮಾಡಬೇಕು, ಒಂದು ಫೀ ರಿಸಿಪ್ಟ್ ಅಕ್ಸೆಪ್ಟ್ ಆಗಿದೆ ಅಂತ ಒಂದು ಡಿಜಿಟಲ್ ಪೇಮೆಂಟ್ ರಿಸಿಪ್ಟ್ ಅನ್ನ ಕೊಡಬೇಕು, ರೈಟ್. ಯಾಕಂದ್ರೆ ಇವ್ರದ್ದು ಮಾಸ್ಟರ್ ಪ್ಲಾನ್ ಒಳಗಡೆ ಬರುತ್ತೆ, ಅದಕ್ಕೆ ಇವರಿಗೆ ಕನ್ವರ್ಷನ್ ಅವಶ್ಯಕತೆ ಇಲ್ಲ. ಸೊ ಅವರು ಡೈರೆಕ್ಟ್ಲಿ ಟೌನ್ ಪ್ಲಾನಿಂಗ್ ಆಫೀಸ್ ನಲ್ಲಿ ಫೀಸ್ ಅನ್ನ ಕಟ್ತಾ ಇದ್ದಾರೆ ಬಿಕಾಸ್ ದೇ ಹ್ಯಾವ್ ಅಪ್ಲೈಡ್ ಫಾರ್ ಅಪ್ಲಿಕೇಶನ್. ಸೊ ಈ ರೀತಿ ಒಂದು ಫೀಸ್ ರಿಸಿಪ್ಟ್ ನಮಗೆ ಸಿಗುತ್ತೆ. ಸಿಕ್ಕಿನ ಮೇಲೆ ನೆಕ್ಸ್ಟ್ ಪಾಯಿಂಟ್ ಗೆ ಹೋಗ್ತೀನಿ. ಡಿಜಿಟಲ್ ಪೇಮೆಂಟ್ ರಿಸಿಪ್ಟ್ ಬಂತು. ಈಗ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ, ಎ ಕಾಪಿ ಆಫ್ ದ ಸೇಮ್ ಶೆಲ್ ಬಿ ಫಾರ್ವರ್ಡೆಡ್ ಟು ದ ಡೆಪ್ಯೂಟಿ ಕಮಿಷನರ್ ಫಾರ್ ದ ಆಫಿಷಿಯಲ್ ರೆಕಾರ್ಡ್ಸ್ ಫಾರ್ ಫರ್ದರ್ ಅಪ್ಡೇಷನ್ ಆಫ್ ರೆವೆನ್ಯೂ ರೆಕಾರ್ಡ್ಸ್. ಈಗ ಟೌನ್ ಪ್ಲಾನಿಂಗ್ ನಲ್ಲಿ ನಾವು ಅಪ್ಲಿಕೇಶನ್ ಹಾಕ್ತೀವಿ, ಫೀಸ್ ಕಟ್ತೀವಿ, ಬಟ್ ಡೆಪ್ಯೂಟಿ ಕಮಿಷನರ್ ಆಫೀಸಿಗೆ ಹೆಂಗ್ ಹೋಗುತ್ತೆ ಅದು ಇನ್ಫಾರ್ಮೇಷನ್ ಇಲ್ಲ ಹೇಳ್ತಾರೆ. ಸೊ ಟೌನ್ ಪ್ಲಾನಿಂಗ್ ಆಫೀಸ್ ದವರು ಒಂದು ಫಾರ್ವರ್ಡ್ ಮಾಡಬೇಕು. ಅಂದ್ರೆ ಎ ಕಾಪಿ ಆಫ್ ದ ಸೇಮ್ ಶೆಲ್ ಬಿ ಫಾರ್ವರ್ಡೆಡ್ ಟು ಡೆಪ್ಯೂಟಿ ಕಮಿಷನರ್. ಅಂದ್ರೆ ಇದೇನ್ ಫೀ ರಿಸಿಪ್ಟ್ ಇರುತ್ತಲ್ಲ, ಸೊ ಇದು ಒಂದು ಫಾರ್ವರ್ಡ್ ಆಗುತ್ತೆ, ರೈಟ್. ಎಲ್ಲಿ ಡಿಸಿ ಆಫೀಸ್ ನಲ್ಲಿ ಅವ್ರದ್ದು ರೆಕಾರ್ಡ್ಸ್ ನಲ್ಲಿ ಅವರು ಅಟ್ಯಾಚ್ ಮಾಡ್ಕೊಂಡು ಇಟ್ಕೋತಾರೆ ಅಥವಾ ಅಪ್ಡೇಟ್ ಮಾಡ್ಕೋತಾರೆ, ರೈಟ್. ಈ ರೀತಿ ಒಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಆ ಫೀ ರಿಸಿಪ್ಟ್ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಫಾರ್ ಅಪ್ಡೇಟಿಂಗ್ ದ ರೆವೆನ್ಯೂ ರೆಕಾರ್ಡ್ಸ್ ಡಿಸಿ ಆಫೀಸ್ ನಲ್ಲಿ ಹೋಗುತ್ತೆ, ಅವರು ಅಪ್ಡೇಟ್ ಮಾಡ್ಕೋಬೇಕು. ಸೊ ಇದು ಇಲ್ಲಿವರೆಗೂ ಒಂದು ಪಾಯಿಂಟ್ ಆಯ್ತು. ನೆಕ್ಸ್ಟ್ ಏನ್ ಪಾಯಿಂಟ್ ಹೇಳಿದ್ದಾರೆ, ಅಪ್ಲಿಕೇಶನ್ಸ್ ನಾಟ್ ಇನ್ ಕನ್ಫಾರ್ಮಿಟಿ ವಿತ್ ದ ಅಬೌವ್ ಶೆಲ್ ಬಿ ಲಯಬಲ್ ಫಾರ್ ಸಮರಿ ರಿಜೆಕ್ಷನ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ. ಸೊ ಇದ್ರ ಸಿಂಪಲ್ ಅರ್ಥ ಏನು ಅಂತಂದ್ರೆ, ಈಗ ಏನೇನು ಪ್ರೊಸೀಜರ್ ಏನ್ ಸ್ಟೆಪ್ಸ್ ಹೇಳಿದಲ್ಲ ಆ ರೀತಿ ಸ್ಟೆಪ್ಸ್ ಫಾಲೋ ಇದ್ರೆ, ಅಂದ್ರೆ ನಿಮ್ದು ಎಲಿಜಿಬಿಲಿಟಿ ಈ ರೀತಿ ಬಂದ್ರೆ, ಮಾಸ್ಟರ್ ಪ್ಲಾನ್ ನಲ್ಲಿ ನಿಮ್ದು ಏರಿಯಾ ಬರ್ತಾ ಇದೆ, ನೀವು ಟೌನ್ ಪ್ಲಾನಿಂಗ್ ಆಫೀಸ್ ನಲ್ಲಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇದ್ದೀರಿ ಅಂಡ್ ಫೀ ಕೂಡ ಕಟ್ತಾ ಇದ್ದೀರಿ, ಅದು ಫೀ ರಿಸಿಪ್ಟ್ ಡಿಸಿ ಆಫೀಸ್ ನಲ್ಲಿ ಹೋಗುತ್ತೆ, ಒಂದು ಇನ್ಫಾರ್ಮೇಷನ್ ಗೆ ಅಪ್ಡೇಟ್ ಆಗುತ್ತೆ. ಈ ರೀತಿ ಎಲ್ಲ ಮಾಡಿದ್ರೆ ಓಕೆ, ನಿಮ್ದು ಇದು ಒಂದು ಎಲಿಜಿಬಿಲಿಟಿ ಪ್ರಕಾರ ಕನ್ಸಿಡರ್ ಮಾಡ್ತಾರೆ. ಯಾವ್ದಾದ್ರು ನೀವು ಸ್ಟೆಪ್ ಮಿಸ್ ಮಾಡಿದ್ರೆ ಸೊ ಇದು ಈ ರೀತಿ ಒಂದು ರಿಜೆಕ್ಷನ್ ಕೂಡ ಆಗುತ್ತೆ ಅಂತ ಒಂದು ಪಾಯಿಂಟ್ ಅನ್ನ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿವರೆಗೂ ಒಂದು ಪಾಯಿಂಟ್ ಆಯ್ತು ರಿಲೇಟೆಡ್ ಟು ಮಾಸ್ಟರ್ ಪ್ಲಾನ್ ನಲ್ಲಿ ನಿಮ್ದು ಏರಿಯಾ ಬರ್ತಾ ಇದೆ ಅಂತ ಅಂದ್ರೆ. ಓಕೆ, ಈಗ ಎರಡನೇ ಪಾರ್ಟ್ ಅಂತ ನೀವು ಅನ್ಬೋದು, ಇದು ಒಂದು ಸಪರೇಟ್ ಸೆಕ್ಷನ್ ಅಂತ ನೀವು ತಿಳ್ಕೊಳ್ಳಿ. ಓಕೆ, ಈಗ ಅಗ್ರಿಕಲ್ಚರ್ ಲ್ಯಾಂಡ್ ನಲ್ಲಿ ನಮ್ದು ಏನು ಮಾಸ್ಟರ್ ಪ್ಲಾನ್ ನಲ್ಲಿ ಬರ್ತಾ ಇತ್ತಲ್ವಾ, ಸೊ ಅದಕ್ಕೆ ಇಲ್ಲಿವರೆಗೂ ಒಂದು ಪಾಯಿಂಟ್ ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಈ ಮಾಸ್ಟರ್ ಪ್ಲಾನ್ ನಲ್ಲಿ ನಂದು ಏರಿಯಾ ಬರ್ತಾ ಇಲ್ಲ, ನನ್ನ ಅಗ್ರಿಕಲ್ಚರ್, ನನ್ನ ಕೃಷಿ ಭೂಮಿ ಈ ಮಾಸ್ಟರ್ ಪ್ಲಾನ್ ನಲ್ಲಿ ಬರ್ತಾ ಇಲ್ಲ, ಅವಾಗ ನಾನು ಏನ್ ಮಾಡಬೇಕು, ರೈಟ್. ಸೊ ಅಂತ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಕೃಷಿ ಭೂಮಿಗೆ ಒಂದು ಸಪರೇಟ್ ಪ್ರೊಸೀಜರ್ ಅನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಏನ್ ಹೇಳಿದ್ದಾರೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಸಿಂಪಲ್ ಆಗಿ ಡಿಸಿ ಆಫೀಸ್ ಲಿಂದ ಅವರು ಕನ್ವರ್ಷನ್ ಮಾಡ್ಕೋಬೇಕು, ಇದಕ್ಕೆ ಏನೋ ಚೇಂಜಸ್ ಇಲ್ಲ ಇಲ್ಲಿ. ಓಕೆ, ಮಾಸ್ಟರ್ ಪ್ಲಾನ್ ನಲ್ಲಿ ಬರ್ತಾ ಇದೆ ಅಂತಂದ್ರೆ ಡಿಸಿ ಆಫೀಸ್ ನಲ್ಲಿ ಕನ್ವರ್ಷನ್ ಅವಶ್ಯಕತೆ ಇಲ್ಲ, ಮಾಸ್ಟರ್ ಪ್ಲಾನ್ ಗಿಂತ ಹೊರಗಡೆ ಬರ್ತಾ ಇದೆ ಅಂತಂದ್ರೆ ಡಿಸಿ ಆಫೀಸ್ ಮುಖಾಂತರ ಕನ್ವರ್ಷನ್ ಮಾಡ್ಕೊಳ್ಳೇಬೇಕು. ಏನೇನ್ ಪ್ರೊಸೀಜರ್ ಇದೆ, ಯಾವ ರೀತಿ ನಾನು ಮಾಡ್ಕೋಬಹುದು, ಅದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಫಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ಒಂದು ಓನರ್ ನಾನು ಎಕ್ಸಾಂಪಲ್ ತಗೋತಾ ಇದ್ದೀನಿ. ಓಂಕಾರ್ ಅಂತ ವ್ಯಕ್ತಿ ಇದ್ದಾರೆ, ಅವ್ರದ್ದು ಕೃಷಿ ಭೂಮಿ ಇದೆ. ಓಕೆ, ಜಸ್ಟ್ ಫಾರ್ ಎಕ್ಸಾಂಪಲ್. ಸೊ ಈ ಓಂಕಾರ್ ಡಿಸಿ ಕನ್ವರ್ಷನ್ ಮಾಡ್ಕೋಬೇಕು. ಓಕೆನಾ. ಸೊ ಇವ್ರು ಏನ್ ಮಾಡಬೇಕು, ಓಂಕಾರ್ ಅವರು ಒಂದು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ, ಅಫಿಡೇವಿಟ್ ಕೂಡ ಇಲ್ಲಿ ಹಾಕಬೇಕಾಗುತ್ತೆ, ಅಫಿಡೇವಿಟ್ ಕೂಡ ಇರಬೇಕು, ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಕೂಡ ಇರುತ್ತೆ. ಓಕೆ, ಅದೇ ಹೇಳಿದಾರೆ ನೋಡಿ ಇಲ್ಲಿ, ದ ಡೆಪ್ಯೂಟಿ ಕಮಿಷನರ್ ಸಾರಿ ಆಲ್ ಅದರ್ ಲ್ಯಾಂಡ್ಸ್ ಅಂತಂದ್ರೆ ಮಾಸ್ಟರ್ ಪ್ಲಾನ್ ನಲ್ಲಿ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಬಂದ್ರೆ ಅದು ಬೇರೆ ಪ್ರೊಸೀಜರ್. ಇಲ್ಲಿ ಎರಡನೇದು ಏನು ಕೊಟ್ಟಿದ್ದಾರೆ, ಆಲ್ ಅದರ್ ಲ್ಯಾಂಡ್ಸ್ ದ ಡೆಪ್ಯೂಟಿ ಕಮಿಷನರ್ ಶೆಲ್ ವಿದಿನ್ 15 days ಫ್ರಮ್ ದ ಡೇಟ್ ಆಫ್ ರಿಸಿಪ್ಟ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಅಂಡ್ ದ ಅಫಿಡೇವಿಟ್ ಇನಿಷಿಯೇಟ್ ಅಂಡ್ obtain scrutiny reports from the following authorities. ಸೊ ಇದರ ಅರ್ಥ, ಈಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೀವಿ ಅಂತ ತಿಳ್ಕೊಳ್ಳಿ. ಓಕೆ, ಆಲ್ ಅದರ್ ಲ್ಯಾಂಡ್ಸ್ ಗೆ ಡೆಪ್ಯೂಟಿ ಕಮಿಷನರ್ ನಲ್ಲಿ ಆಫೀಸ್ ನಲ್ಲಿ ನಾವು ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೀವಿ. ಸಬ್ಮಿಟ್ ಮಾಡಿದ್ದು ವಿದಿನ್ 15 days, ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದು ವಿದಿನ್ 15 days. ಇದೇನು ಅಪ್ಲಿಕೇಶನ್ ರಿಲೇಟೆಡ್ ಡಿಸಿ ಅವ್ರು ಏನ್ ಮಾಡಬೇಕು ಅಂತಂದ್ರೆ ಒಂದು ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾವ ಪ್ರೋಸೆಸ್, ಟು ಗೆಟ್ ದ ಇನ್ಫಾರ್ಮೇಶನ್ ಅರ್ಥ ಇದು ಸ್ಕ್ರೂಟಿನಿ ರಿಪೋರ್ಟ್ಸ್ ಅಂತ ನೀವು ಅನ್ಬೋದು, ಅಥವಾ ಪ್ರೋಸೆಸ್ ಅನ್ನ ಇನಿಷಿಯೇಟ್ ಮಾಡೋದು. ಅದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಬಹುದು ಇರಬಹುದು, ಅಥವಾ ಏನಾದ್ರೂ ಒಪಿನಿಯನ್ ಕಲೆಕ್ಟ್ ಮಾಡ್ಕೊಬಹುದು ಇರಬಹುದು, ಅಥವಾ ಏನಾದ್ರೂ ಅಬ್ಜೆಕ್ಷನ್, ಯಾರ್ದಾದ್ರೂ ಅಬ್ಜೆಕ್ಷನ್ ಇದ್ರೆ ಅದು ಕೂಡ ಕಲೆಕ್ಟ್ ಮಾಡ್ಕೋಬೇಕು. ಸೊ ಟೌನ್ ಪ್ಲಾನಿಂಗ್ ಆಫೀಸ್ ಲಿಂದ ಇದು ಕಲೆಕ್ಟ್ ಮಾಡ್ಕೋಬಹುದು ಅವ್ರ ಇನ್ಫಾರ್ಮೇಶನ್. ಓಕೆ, ಒಂದೇದು ಅಥಾರಿಟಿ ಅಂತ ಅನ್ಬೋದು. ಅಥವಾ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಏನಿದೆಲ್ಲ ಕೃಷಿ ಭೂಮಿ, ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗ್ಬಿಟ್ಟು ಎಲ್ಲ ಇನ್ಸ್ಪೆಕ್ಷನ್ ಕೂಡ ಅವರು ಮಾಡ್ಕೋಬೇಕು. ಇದು ಕೂಡ ಒಂದು ಆಪ್ಷನ್ ಅವ್ರ ಹತ್ರ ಇದೆ. ಸೊ ಇದು ಕೂಡ ಅವರು ಮಾಡ್ಕೋಬೇಕು, ಆಸ್ ಪರ್ ದ ಡಾಕ್ಯುಮೆಂಟ್ಸ್ ಇದೆ ಅಥವಾ ಇಲ್ಲ ಅಂತ. ಇದು ಕೂಡ ಅವರು ಒಪಿನಿಯನ್ ಅಥವಾ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬಹುದು, ಸ್ಪಾಟ್ ಇನ್ಸ್ಪೆಕ್ಷನ್. ಇನ್ನೊಂದು, ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅಂತಂದ್ರೆ ಅದರದೊಂದು ಸರ್ವೆ ಸ್ಕೆಚ್ ಇದ್ದೇ ಇರುತ್ತೆ, ರೈಟ್. ಸೊ ಈ ಸರ್ವೆ ಸ್ಕೆಚ್ ಕೂಡ ಅವರು ವೆರಿಫಿಕೇಶನ್ ಅಥವಾ ಸ್ಕ್ರೂಟನೈಸ್ ಮಾಡ್ಕೋಬಹುದು, ಅಥವಾ ಅವ್ರ ಇನ್ಫಾರ್ಮೇಷನ್ ಏನ್ ಬೇಕು ಈ ಸರ್ವೆ ಸ್ಕೆಚ್ ಮುಖಾಂತರ ಕೂಡ ಅವರು ಪಡೆದುಕೋಬಹುದು. ಓಕೆ, ರೈಟ್. ಇನ್ನೊಂದು ವೆರಿಫಿಕೇಶನ್ ರಿಪೋರ್ಟ್ಸ್. ಸೊ ಇದು ಯಾರ್ದಿಂದ, ತಹಸೀಲ್ದಾರ್ ಯಾರು ಇರ್ತಾರಲ್ಲ ಲೋಕಲ್ ನಲ್ಲಿ, ಅವರು ತಹಸೀಲ್ದಾರ್ ಆಫೀಸ್ದಿಂದ, ತಹಸೀಲ್ದಾರ್ದಿಂದ ವೆರಿಫಿಕೇಶನ್ ರಿಪೋರ್ಟ್ಸ್ ಕೂಡ ಅವರು ಪಡೆದುಕೋಬಹುದು. ಅಂಡ್ ಇನ್ನೊಂದಿದೆ ಲ್ಯಾಂಡ್ ಅಕ್ವಿಸಿಷನ್ ಅಂಡ್ PTCL ಇನ್ಫಾರ್ಮೇಷನ್ ಅಂತ, ಅಂದ್ರೆ ಇದು ಅಸಿಸ್ಟೆಂಟ್ ಕಮಿಷನರ್ ದಿಂದ, ಇದು AC ಆಫೀಸ್ ಅಂತ ಅಂತೀವಿ. ಸೊ ಇದು ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ದಿಂದ ಇದು ನಾವು ಪಡೆದುಕೋಬಹುದು. ಇದು PTCL ಅಂತಂದ್ರೆ ಪ್ರೊಹಿಬಿಷನ್ ಟು ಸರ್ಟನ್ ಲ್ಯಾಂಡ್ಸ್ ಅಂತ ಒಂದು ಕಾನೂನು ಇದೆ. ಓಕೆ, ಅದ್ರ ಪ್ರಕಾರ ಏನಾದ್ರೂ ಬರ್ತಾ ಇದೆ ಅಥವಾ ಇಲ್ಲ ಅಂತ. ಸೊ ಎಲ್ಲ ನಾವು AC ಆಫೀಸ್ ದಿಂದ ಅವರು ಪಡೆದುಕೋಬಹುದು. ಓಕೆ, ಸೊ ಬೇಸಿಕಲಿ ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ಅವರು ಸ್ಟಾರ್ಟ್ ಮಾಡಬೇಕು. ಸೊ ಜುರಿಡಿಕ್ಷನಲ್ ಟೌನ್ ಪ್ಲಾನಿಂಗ್ ಅಥಾರಿಟಿ ದಿಂದ ಅವರು ಇನ್ಫಾರ್ಮೇಷನ್ ತಗೋಬೇಕು, ಸ್ಪಾಟ್ ಇನ್ಸ್ಪೆಕ್ಷನ್ ಇರಬಹುದು, ಸರ್ವೆ ಸ್ಕೆಚ್ ಇರಬಹುದು, ವೆರಿಫಿಕೇಶನ್ ರಿಪೋರ್ಟ್ಸ್ ಜುರಿಡಿಕ್ಷನಲ್ ತಹಸೀಲ್ದಾರ್ ದಿಂದ, AC ಆಫೀಸ್ ದಿಂದ, ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ಅವರು ತಗೋಬೇಕು. ಮತ್ತೆ ಏನಾದ್ರೂ ಎಡಿಷನಲ್ ಬೇಕಂತಂದ್ರೆ ಅದು ಕೂಡ ಅವರು ತಗೋಬಹುದು. ಎನಿ ಅದರ್ ಅಥಾರಿಟಿ ಆಸ್ ಡೀಮ್ಡ್ ನೆಸೆಸರಿ. ಇನ್ನು ಬೇರೆ ಅಥಾರಿಟಿ, ಬೇರೆ ಡಿಪಾರ್ಟ್ಮೆಂಟ್ ದಿಂದ ಅವರು ಇನ್ಫಾರ್ಮೇಷನ್ ಪಡೆದುಕೋಬೇಕು
ಮಾಡಬೇಕು ಅಂತಂದ್ರೆ ಅದು ಕೂಡ ಅವರು ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿವರೆಗೂ ಆಯ್ತು, ಇಷ್ಟೆಲ್ಲ ತಗೊಬೋದು. ಸೊ ಈಗ ವಿದಿನ್ 15 ಡೇಸ್ ನಲ್ಲಿ ಅಂತ ನಾನು ಹೇಳಿದೆ ನಿಮಗೆ. ಸೊ ಇದು ಪ್ರೊಸೆಸ್ ಅನ್ನ ಇನಿಷಿಯೇಟ್ ಮಾಡ್ಕೋಬೇಕು. ಓಕೆ, ಈಗ ನೆಕ್ಸ್ಟ್ ಏನ್ ಹೇಳಿದಾರೆ ನೋಡಿ, ಇದು 15 ಡೇಸ್ ಆಯ್ತು ಇಲ್ಲಿವರೆಗೆ. ಓಕೆ, ನೆಕ್ಸ್ಟ್ ಏನ್ ಹೇಳಿದ್ದಾರೆ ಅಂತಂದ್ರೆ ದ ಡೆಪ್ಯೂಟಿ ಕಮಿಷನರ್ ಶೆಲ್ ಡಿಸೈಡ್ ದ ಅಪ್ಲಿಕೇಶನ್ ವಿದಿನ್ 15 ಡೇಸ್ ಫ್ರಮ್ ದ ಡೇಟ್ ಆಫ್ ರಿಸಿಪ್ಟ್ ಆಫ್ ರಿಪೋರ್ಟ್ಸ್ ಆಸ್ ಇನ್ ಸಬ್ ರೂಲ್ 1 ಅಬೌವ್. ಸೊ ಬೇಸಿಕಲಿ ಈಗ ಇದು ನಾನು ಥರ್ಡ್ ಪಾರ್ಟ್ ನಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಓಕೆ, ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ದ ಡೆಪ್ಯೂಟಿ ಕಮಿಷನರ್ ಶೆಲ್ ಡಿಸೈಡ್ ದ ಅಪ್ಲಿಕೇಶನ್ ವಿದಿನ್ 15 ಡೇಸ್ ಫ್ರಮ್ ದ ಡೇಟ್ ಆಫ್ ರಿಸಿಪ್ಟ್ ಆಫ್ ದ ರಿಪೋರ್ಟ್ಸ್ ಆಸ್ ಇನ್ ದ ಸಬ್ ರೂಲ್ 1 ಅಬೌವ್. ಅಂದ್ರೆ ಈಗ ಡಿಸಿ ಅವ್ರ ಬಳಿ ಇದು 15 ಡೇಸ್ ಒಳಗಡೆ ಇದು ಪ್ರೊಸೆಸ್ ಅನ್ನು ಇನಿಷಿಯೇಟ್ ಮಾಡಬೇಕು ಅಂಡ್ ಅವರಿಗೆಲ್ಲ ರಿಪೋರ್ಟ್ಸ್ ಸಿಕ್ತು ಅಂತ ತಿಳ್ಕೊಳ್ಳಿ. ಓಕೆ, ಡೇಟ್ ಆಫ್ ರಿಸಿಪ್ಟ್ ಆಫ್ ರಿಪೋರ್ಟ್ಸ್. ಸೊ ಎಲ್ಲ ಸಿಕ್ಕಿದ ಮೇಲೆ ನೆಕ್ಸ್ಟ್ 15 ಡೇಸ್ ಒಳಗಡೆ ಅವರು ಇದನ್ನ ಅಪ್ಲಿಕೇಶನ್ ಅನ್ನ ಡಿಸೈಡ್ ಮಾಡಬೇಕು. ಓಕೆ, ಈ ಅಪ್ಲಿಕೇಶನ್ ಅನ್ನ ಡಿಸೈಡ್ ಅರ್ಥ ಏನು ಅಂತಂದ್ರೆ ಅವ್ರ ಹತ್ರ ಎರಡು ಆಪ್ಷನ್ ಇದೆ. ಓಕೆ, ಒಂದನೇ ಆಪ್ಷನ್ ಅದನ್ನ ಅಪ್ರೂವಲ್ ಮಾಡಬೇಕು ಅಥವಾ ಎರಡನೇ ಆಪ್ಷನ್ ಅದನ್ನ ರಿಜೆಕ್ಟ್ ಮಾಡಬೇಕು. ರೈಟ್, ಸೊ ಈಗ ಅಪ್ರೂವಲ್ ಮಾಡೋದಿರಬಹುದು ಅಥವಾ ರಿಜೆಕ್ಟ್ ಮಾಡೋದು ಇರಬಹುದು. ಸೊ ಯಾವ ರೀತಿ ಇರುತ್ತೆ ಫಸ್ಟ್ ನೋಡಿ. ಅಪ್ರೂವಲ್ ಮಾಡೋದಿದ್ರೆ ಯಾವ ರೀತಿ ಮಾಡಬೇಕು, ರಿಜೆಕ್ಟ್ ಮಾಡೋದಿದ್ರೆ ಯಾವ ರೀತಿ ಮಾಡಬೇಕು ಅಂತ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಎರಡು ನಿಮಗೆ ಹೇಳ್ಬಿಡ್ತೀನಿ. ಸೊ ನೋಡಿ, ಇಫ್ ರಿಜೆಕ್ಟೆಡ್ ಅಂಡ್ ಎಂಡೋರ್ಸ್ಮೆಂಟ್ ವಿತ್ ದ ರೀಸನ್ ಶೆಲ್ ಬಿ ಇಶ್ಯೂಡ್ ಇಮಿಡಿಯೇಟ್ಲಿ. ಅಂದ್ರೆ ಡಿಸಿ ಅವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಅವಾಗ ಏನ್ ಮಾಡಬೇಕು, ಒಂದು ಎಂಡೋರ್ಸ್ಮೆಂಟ್ ಕೊಡಬೇಕು. ಅಂದ್ರೆ ಈ ರೀತಿ ರೀಸನ್ ಇದೆ, ಈ ರೀಸನ್ಗೆ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಒಂದು ಅಕ್ನಾಲೆಜ್ಮೆಂಟ್ ಅವ್ರಿಗೆ ಕೊಡಬಹುದು ಅಥವಾ ಎಂಡೋರ್ಸ್ಮೆಂಟ್ ಅಂತ ನೀವು ಅನ್ಬೋದು. ಇದು ಅವರಿಗೆ ತಿಳಿಸಬೇಕು. ಸೊ ಇದು ರಿಜೆಕ್ಷನ್ ಮಾಡೋದು ಒಂದು ಪದ್ಧತಿ ಅಂತ ನೀವು ಅನ್ಬೋದು. ಈಗ if accepted a demand notice for conversion fee and penalties as applicable under rules 107, 107A, 107AA and 108 as the case may be shall be issued immediately. ಅಂದ್ರೆ ಈಗ accept ಮಾಡ್ತಾ ಇದ್ದಾರೆ ಡಿಸಿ ಅವರು, ಅಪ್ರೂವಲ್ ಅನ್ನ ಮಾಡ್ತಾ ಇದ್ದಾರೆ, ಅಪ್ಲಿಕೇಶನ್ ಅನ್ನ ಅಪ್ರೂವ್ ಮಾಡ್ತಾ ಇದ್ದಾರೆ, ಅವಾಗ ಏನ್ ಮಾಡಬೇಕು, ಎಷ್ಟು ಫೀಸ್ ಕಟ್ಟಬೇಕು ಅಂತ ಒಂದು ಡಿಮಾಂಡ್ ನೋಟಿಸ್ ಅನ್ನ ಅವರು ಜನರೇಟ್ ಮಾಡಬೇಕಾಗುತ್ತೆ. ಕನ್ವರ್ಷನ್ ಫೀ ಇರಬಹುದು ಅಥವಾ ಪೆನಲ್ಟೀಸ್ ಅಂತ ನೀವು ಅನ್ಬೋದು. ಈ ಟೋಟಲ್ ಫೀಸ್ ಅನ್ನ ಅವರು ಜನರೇಟ್ ಮಾಡಬೇಕು. ಓಕೆ, ಸೊ ಅಪಾನ್ ಫುಲ್ಫಿಲ್ಮೆಂಟ್ ಎ ಡಿಜಿಟಲಿ ಸೈನ್ ಕನ್ವರ್ಷನ್ ಆರ್ಡರ್ ಶೆಲ್ ಬಿ ಇಶ್ಯೂಡ್. ಅಂದ್ರೆ ಈಗ ಅಪ್ಲಿಕೆಂಟ್ ಹೇಳ್ತಾರೆ ಅವ್ರು ಇದು ಟೋಟಲ್ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ ಪೇ ಮಾಡಿದ ಮೇಲೆ ಆಟೋಮೆಟಿಕಲಿ ಒಂದು ಡಿಜಿಟಲಿ ಸೈನ್ಡ್ ಕನ್ವರ್ಷನ್ ಆರ್ಡರ್ ಕಾಪಿ ಇಲ್ಲಿ ಜನರೇಟ್ ಆಗುತ್ತೆ ಅಂಡ್ ಅಪ್ಲಿಕೆಂಟ್ ಆನ್ಲೈನ್ ಮುಖಾಂತರ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ರೀತಿ ಒಂದು ಪ್ರೊಸೀಜರ್ ಇದೆ. ಅವರು ಅಪ್ರೂವ್ ಮಾಡಬೇಕು, ರಿಜೆಕ್ಟ್ ಮಾಡಬೇಕು. ಬಟ್ ಕೆಲವೊಂದು ಸರ್ತಿ ಏನಾಗುತ್ತೆ, ಅವರು ಅಪ್ರೂವಲ್ ಮಾಡಂಗಿಲ್ಲ, ಓಕೆನಾ, ಅವರು ರಿಜೆಕ್ಟ್ ಮಾಡಂಗಿಲ್ಲ. ಸೊ ಈ ರೀತಿ ಇದ್ದಾಗ 30 ಡೇಸ್ ಕೂಡ ಆಯ್ತು ಅಥವಾ ಅದೇನು ಡ್ಯೂರೇಷನ್ ಇತ್ತು ಆ ಡ್ಯೂರೇಷನ್ ಕೂಡ ಮೀರೋಯ್ತು. ಇಂಥ ಕೇಸ್ನಲ್ಲಿ ಅವರು ಅಪ್ರೂವಲ್ ಮಾಡ್ತಾ ಇಲ್ಲ, ರಿಜೆಕ್ಟ್ ಮಾಡ್ತಾ ಇಲ್ಲ. ಆ ಕೇಸ್ನಲ್ಲಿ ಏನಾಗುತ್ತೆ ಅಥವಾ ಅದಕ್ಕೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ. ಏನ್ ಅವಕಾಶ ಅಥವಾ ಏನಿಲ್ಲಿ ನೋಟ್ ಏನಿಲ್ಲಿ ಆಡ್ ಮಾಡ್ಕೊಂಡಿದ್ದಾರೆ ಪಾಯಿಂಟ್ ಅಂತಂದ್ರೆ ಏನು ಮಾಡಿಲ್ಲ ಅಂತಂದ್ರೆ ಏನ್ ಹೇಳಿದ ನೋಡಿ, ಇಫ್ ನೋ ಡಿಸಿಷನ್ ಇಸ್ ಮೇಡ್ ವಿದಿನ್ 30 ಡೇಸ್ ಫ್ರಮ್ ದ ಡೇಟ್ ಆಫ್ ಅಪ್ಲಿಕೇಶನ್ ಇಟ್ ಇಸ್ ಡೀಮ್ ಟು ಬಿ ಪ್ರಾವಿಷನಲಿ ಅಪ್ರೂವ್ಡ್ ಬೈ ಡೆಪ್ಯೂಟಿ ಕಮಿಷನರ್ ಅಂಡ್ ಆಟೋಮೆಟಿಕ್ ಪೇಮೆಂಟ್ ಡಿಮಾಂಡ್ ನೋಟಿಸ್ ಟು ಬಿ ಇಶ್ಯೂಡ್. ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದು ಆಮೇಲೆ ಇದೆಲ್ಲ ಪ್ರೊಸೆಸ್ ಆಯ್ತಲ್ಲ, ಡೀಮ್ಡ್ ಇಟ್ ಈಸ್ ಡೀಮ್ ಟು ಬಿ ಪ್ರಾವಿಷನಲಿ ಅಪ್ರೂವ್ಡ್ ಅಂತಂದ್ರೆ ಇದು ಆಟೋಮೆಟಿಕಲಿ ಅಪ್ರೂವಲ್ ಆಗಿದೆ ಅಂತ ಅರ್ಥ. ಓಕೆನಾ, ಅಂಡ್ ಪೇಮೆಂಟ್ ಡಿಮಾಂಡ್ ನೋಟಿಸ್ ಕೂಡ ಆಟೋಮೆಟಿಕಲಿ ಜನರೇಟ್ ಆಗುತ್ತೆ. ಸೊ ಇದು ಒಂದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನಲ್ಲಿ ಆಡ್ ಮಾಡ್ಕೊಂಡಿದ್ದಾರೆ. ಸೊ ಅಪ್ರೂವಲ್ ಮಾಡಬೇಕು, ರಿಜೆಕ್ಟ್ ಮಾಡ್ಕೋಬೇಕು, ಏನು ಮಾಡಿಲ್ಲ ಅಂತಂದ್ರೆ ಆಟೋಮೆಟಿಕಲಿ ಅದು ಅಪ್ರೂವ್ ಅಂತ ಅರ್ಥ ಕೊಡುತ್ತೆ ಅಂತ ಇಲ್ಲಿ ಪ್ರಾವಿಷನಲಿ ಅಪ್ರೂವ್ಡ್ ಬೈ ಡೆಪ್ಯೂಟಿ ಕಮಿಷನರ್ ಅಂತ ಇಲ್ಲಿ ಒಂದು ಪಾಯಿಂಟ್ ಅನ್ನ ಇಲ್ಲಿ ಆಡ್ ಮಾಡಿದ್ದಾರೆ. ಸೊ ಇಂಥ ಕೇಸ್ನಲ್ಲಿ ಇಫ್ ಪೇಮೆಂಟ್ ಜನರೇಟ್ ಆಯ್ತು ನೋಟಿಸ್ ಅನ್ನ, ಸೊ ಆಮೇಲೆ ಇಫ್ ಸಿಟಿಸನ್ ಮೇಕ್ಸ್ ವ್ಯಾಲಿಡ್ ಪೇಮೆಂಟ್ ವಿದಿನ್ 30 ಡೇಸ್ ಫ್ರಮ್ ದ ಡೇಟ್ ಆಫ್ ಇಶ್ಯೂ ಆಫ್ ಡಿಮಾಂಡ್ ನೋಟಿಸ್ ಎ ಡಿಜಿಟಲಿ ಸೈನ್ ಕನ್ವರ್ಷನ್ ಆರ್ಡರ್ ಶೆಲ್ ಬಿ ಇಶ್ಯೂಡ್ ಆಟೋಮೆಟಿಕಲಿ ಥ್ರೂ ಆನ್ ಆನ್ಲೈನ್ ಸಿಸ್ಟಮ್. ಅಂದ್ರೆ ಈಗ ಓಂಕಾರ ಅವ್ರು ಏನ್ ಮಾಡ್ತಾರೆ, ಆ ಡಿಜಿಟಲ್ ಪೇಮೆಂಟ್ ನೋಟಿಸ್ ಅನ್ನ ಜನರೇಟ್ ಆಗಿತ್ತಲ್ಲ, ಸೊ ಇದನ್ನ ಫೀಸ್ ಅನ್ನ ಅವರು ಪೇ ಮಾಡ್ತಾರೆ. ವಿದಿನ್ 30 ಡೇಸ್ ಅವರು ಪೇ ಮಾಡಬೇಕು. ಓಕೆ, ಸೊ ವಿದಿನ್ 30 ಡೇಸ್ ಪೇ ಮಾಡಿದ್ರೆ ಆಟೋಮೆಟಿಕ್ಲಿ ಕನ್ವರ್ಷನ್ ಆರ್ಡರ್ ಕೂಡ ಇಲ್ಲಿ ಜನರೇಟ್ ಆಗುತ್ತೆ ಅಂತ ಒಂದು ಪಾಯಿಂಟ್ ಅನ್ನ ಇಲ್ಲಿ ಹೇಳಿದ್ದಾರೆ. ಆನ್ಲೈನ್ ಸಿಸ್ಟಮ್ ಮುಖಾಂತರ ಇದು ಕೂಡ ಜನರೇಟ್ ಆಗುತ್ತೆ. ಈಗ ಇಲ್ಲಿ ಆನ್ಲೈನ್ ಮುಖಾಂತರ ನನಗೆ ಸಿಗುತ್ತೆ ಇದು ಕನ್ವರ್ಷನ್ ಆರ್ಡರ್. ಈಗ ಒಂದು ಪಾಯಿಂಟ್ ಅನ್ನ ಹೇಳಿದ್ದಾರೆ, ಈಗ ಇವರು 30 ಡೇಸ್ ಒಳಗಡೆ ಇವರು ಪೇಮೆಂಟ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ಓಕೆ, ಆ ಕಂಡೀಷನ್ ಅಲ್ಲಿ ಏನಾಗುತ್ತೆ, ರೈಟ್, ಅದು ಕೂಡ ಇಲ್ಲಿ ಪಾಯಿಂಟ್ ಹೇಳಿದ್ದಾರೆ. ಇಫ್ ದ ಅಪ್ಲಿಕೆಂಟ್ ಫೇಲ್ಸ್ ಟು ಮೇಕ್ ವ್ಯಾಲಿಡ್ ಪೇಮೆಂಟ್ ವಿದಿನ್ ದ ಸ್ಪೆಸಿಫೈಡ್ ಟೈಮ್ ಎ ಫೈನಲ್ ಅಪರ್ಚುನಿಟಿ ಆಫ್ 30 ಡೇಸ್ ಶೆಲ್ ಬಿ ಗ್ರಾಂಟೆಡ್. ಫೇಲಿಯರ್ ಟು ಕಂಪ್ಲೈ ದೇರ್ ಆಫ್ಟರ್ ಶೆಲ್ ರಿಸಲ್ಟ್ ಇನ್ ರಿಜೆಕ್ಷನ್ ಆಫ್ ದ ಅಪ್ಲಿಕೇಶನ್ ಫಾರ್ ನಾನ್ ಪೇಮೆಂಟ್ ಆಫ್ ಕನ್ವರ್ಷನ್ ಫೀ. ನೋ ರಿಕ್ವೆಸ್ಟ್ ಆರ್ ಅಪ್ಲಿಕೇಶನ್ ಫಾರ್ ಫರ್ದರ್ ಎಕ್ಸ್ಟೆನ್ಷನ್ ಆಫ್ ಟೈಮ್ ಆರ್ ಮೇಕಿಂಗ್ ಆಫ್ ದ ಪೇಮೆಂಟ್ ಇನ್ ಇನ್ಸ್ಟಾಲ್ಮೆಂಟ್ಸ್ ಶೆಲ್ ಬಿ ಎಂಟರ್ಟೈನ್ ಆರ್ ಗ್ರಾಂಟೆಡ್. ಸೊ ಇವರು ಒಂದು ತಿಂಗಳು ಒಳಗಡೆ ಆ ನೋಟಿಸ್ ಏನು ಜನರೇಟ್ ಆಗಿತ್ತು ಫೀ ಪೇಮೆಂಟ್ ಮಾಡಬೇಕು ಅಂತ, ಅವರು ಅದು ಪೇಮೆಂಟ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ಸೊ ಫೈನಲ್ ಅಪರ್ಚುನಿಟಿ ಕೂಡ ಕೊಡ್ತೀವಿ, ಒಂದು ಇನ್ನೂ ಫೈನಲ್ ಚಾನ್ಸ್ ಆಸ್ ಅ 30 ಡೇಸ್. ಓಕೆ, ಅದು ಕೂಡ ಕೊಡ್ತೀವಿ 30 ಡೇಸ್ ಒಳಗಡೆ ಮತ್ತೆ ಪೇ ಮಾಡಿ ಅಂತ. ಓಕೆ, ಸೊ ಮೊದಲು 30 ಡೇಸ್ ಕೊಟ್ಟರು, ಆಮೇಲೆ ಮತ್ತೆ ಈಗ 30 ಡೇಸ್ ಕೊಟ್ಟಾರೆ. ಫೈನಲ್ ಅಪರ್ಚುನಿಟಿ ಆಫ್ 30 ಡೇಸ್ ಶೆಲ್ ಬಿ ಗ್ರಾಂಟೆಡ್. ಸೊ ಈ 30 ಡೇಸ್ ಇದು ಫೈನಲ್ ಚಾನ್ಸ್ ನಲ್ಲಿ ಅವರು ಪೇಮೆಂಟ್ ಮಾಡಬೇಕು. ಈಗ ಪೇಮೆಂಟ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ಈ ಎಕ್ಸ್ಟ್ರಾ ಏನ್ ಡ್ಯೂರೇಷನ್ ಕೊಡ್ತಾ ಇದ್ದಾರೆ ಅಲ್ಲಿ ಕೂಡ ಅವರು ಪೇಮೆಂಟ್ ಮಾಡಿಲ್ಲ. ಸೊ ಅವಾಗ ನಿಮ್ದು ಪೂರ್ತಿ ಅಪ್ಲಿಕೇಶನ್ ಅಂದ್ರೆ ಫೇಲಿಯರ್ ಟು ಕಂಪ್ಲೈ ದೇರ್ ಆಫ್ಟರ್ ಶೆಲ್ ರಿಸಲ್ಟ್ ಇನ್ ರಿಜೆಕ್ಷನ್ ಆಫ್ ದ ಅಪ್ಲಿಕೇಶನ್ ಅಂದ್ರೆ ಪೂರ್ತಿ ಅಪ್ಲಿಕೇಶನ್ ಅಲ್ಲಿ ರಿಜೆಕ್ಟ್ ಆಗೋಗುತ್ತೆ. ಓಕೆ, ಸೊ ಯಾಕಂತಂದ್ರೆ ಫಾರ್ ನಾನ್ ಪೇಮೆಂಟ್ ಆಫ್ ಕನ್ವರ್ಷನ್ ಫೀ ನೋ ರಿಕ್ವೆಸ್ಟ್ ಆರ್ ಅಪ್ಲಿಕೇಶನ್ ಫಾರ್ ಫರ್ದರ್ ಎಕ್ಸ್ಟೆನ್ಷನ್. ಮತ್ತೆ ಇನ್ನೂ ಜಾಸ್ತಿ ಟೈಮ್ ಕೊಡೋದು ಅಥವಾ ನಾನು ಹಂತವಾಗಿ ಕಟ್ತೀನಿ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ, ಆ ರೀತಿ ಎಲ್ಲ ಏನೂ ಇಲ್ಲಿ ಇಲ್ಲ. ಓಕೆ, ಸೊ ಡೈರೆಕ್ಟ್ಲಿ ಅಪ್ಲಿಕೇಶನ್ ವಿಲ್ ಬಿ ಗೆಟ್ ರಿಜೆಕ್ಟೆಡ್. ರೈಟ್, ಸೊ ಈಗ ಇಲ್ಲಿವರೆಗೂ 3ನೇ ಪಾರ್ಟ್ ಆಯ್ತು. ಈಗ ನೆಕ್ಸ್ಟ್ 4ನೇ ಪಾರ್ಟ್ ಅಂತ ನೀವು ಅನ್ಬೋದು ಇಲ್ಲಿವರೆಗೂ. ಓಕೆ, ಈಗ 4ನೇ ಪಾರ್ಟ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪ್ರೊಸೀಜರ್ ಫಾರ್ ಆಟೋ ಕನ್ವರ್ಷನ್ ಆರ್ಡರ್ ಸೆಕ್ಷನ್ 95 ಫಾರ್ ಎಸ್ಟಾಬ್ಲಿಷಿಂಗ್ ನ್ಯೂ ಇಂಡಸ್ಟ್ರೀಸ್ ಅಪ್ ಟು 2 acres ಅಂಡ್ ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಇನ್ ದ ಸ್ಟೇಟ್. ಸೊ ಬೇಸಿಕಲಿ ಅಗ್ರಿಕಲ್ಚರ್ ಲ್ಯಾಂಡ್ ಕೃಷಿ ಭೂಮಿನಲ್ಲಿ ಅಪ್ ಟು 2 acres ಅಂದ್ರೆ 2 ಎಕರೆವರೆಗೂ
ನಿಮ್ದು ಕನ್ವರ್ಷನ್ ಅಂದ್ರೆ ಅಲ್ಲಿ ಆ 2 ಎಕರೆನಲ್ಲಿ ನೀವು ಡಿಸಿ ಆಫೀಸ್ ನಲ್ಲಿ ಹೋಗ್ಬಿಟ್ಟು ಕನ್ವರ್ಷನ್ ಮಾಡ್ಕೊಬಹುದು ಅವಶ್ಯಕತೆ ಇಲ್ಲ ಅಂತ ಕ್ಲಿಯರ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಫಾರ್ ಯಾವ ರೀತಿ ಪ್ರಾಜೆಕ್ಟ್ಸ್ ಗೆ ಅಂತ ಇಲ್ಲಿ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆ, ಯಾವ ರೀತಿ ಪ್ರಾಜೆಕ್ಟ್ಸ್ ಇದೆ ಅಂತಂದ್ರೆ ಇಂಡಸ್ಟ್ರೀಸ್ ಅಂಡ್ ರಿನ್ಯೂಬಲ್ ಎನರ್ಜೀಸ್ ಅಂತ ಹೇಳಿದ್ದಾರೆ. ಓಕೆ, ಎಸ್ಟಾಬ್ಲಿಷಿಂಗ್ ಎ ನ್ಯೂ ಇಂಡಸ್ಟ್ರೀಸ್ ಆನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಪ್ ಟು 2 ಎಕರ್ಸ್ ಅಂದ್ರೆ ಒಂದು 2 ಎಕರೆ ಒಂದು ಅಪ್ ಟು 2 ಎಕರೆ ಒಂದು ಜಾಗ ಇದೆ ಅಥವಾ ಕೃಷಿ ಭೂಮಿ ಇದೆ, ಅದರಲ್ಲಿ ನೀವು ಇಂಡಸ್ಟ್ರೀಸ್ ಹಾಕೋಬೇಕು ಅಥವಾ ಈ ರೀತಿ ಏನಾದರೂ ಇಂಡಸ್ಟ್ರಿ ವರ್ಕ್ ಮಾಡ್ತಾ ಇದೆ, ಹೊಸ ಇಂಡಸ್ಟ್ರಿ ಹಾಕ್ತಾ ಇದ್ದೀರಿ ಅಂತಂದ್ರೆ ಕನ್ವರ್ಷನ್ ಆರ್ಡರ್ ಕಾಪಿ ಬೇಕಾಗಿಲ್ಲ ಅಂತ ಒಂದು ಹೊಸದಾಗಿ ಇಲ್ಲಿ ರೂಲ್ ತಂದಿದ್ದಾರೆ. ಹೊಸ ಇಂಡಸ್ಟ್ರೀಸ್ ಹಾಕಬೇಕು. ಓಕೆ, ಆ ರೀತಿ ಲ್ಯಾಂಡಿಗೆ ಅಪ್ ಟು 2 ಎಕರ್ಸ್ ವರೆಗೂ ಕನ್ವರ್ಷನ್ ಆರ್ಡರ್ ಕಾಪಿ ಅವಶ್ಯಕತೆ ಇಲ್ಲ. ಓಕೆ, ಈಗ ರಿನ್ಯೂಯಬಲ್ ಎನರ್ಜಿ ಅಂತ ನಿಮಗೆ ಗೊತ್ತಿರಬಹುದು. ಸೊ ಆಕ್ಚುಲಿ ಕರ್ನಾಟಕಸ್ ರಿನ್ಯೂಯಬಲ್ ಎನರ್ಜಿ ಪಾಲಿಸಿ ಅಂತ ಇದೆ 2022 ಟು 2027 ಅಂತ. ಓಕೆ, ಸೊ ರಿನ್ಯೂಯಬಲ್ ಎನರ್ಜಿ ಅರ್ಥ ಅಂತಂದ್ರೆ ಇದು ವಿಂಡ್ ಟರ್ಬೈನ್ಸ್ ಲಿಂದ ಎನರ್ಜಿ ಜನರೇಟ್ ಮಾಡೋದಿರಬಹುದು. ಈ ರೀತಿ ನಾವು ತುಂಬಾ ರಿನ್ಯೂಯಬಲ್ ಅಂದ್ರೆ ಕ್ಲೀನ್ ಎನರ್ಜಿ ಅಂತ ಅನ್ಬೋದು ಅಥವಾ ಗ್ರೀನ್ ಎನರ್ಜಿ ಅಂತ ಅನ್ಬೋದು, ರೈಟ್? ಸೊ ಈ ರೀತಿ ನಾವು ನಮ್ದು ಪ್ರಾಜೆಕ್ಟ್ ಇದೆ ಅಥವಾ ಈ ರೀತಿ ನಾವು ಒಂದು ಇನ್ಸ್ಟಾಲೇಷನ್ ಮಾಡ್ತಾ ಇದೀವಿ ಅಗ್ರಿಕಲ್ಚರ್ ಲ್ಯಾಂಡ್ ನಲ್ಲಿ ಅಂತ ನೀವು ಅನ್ಕೋಬಹುದು, ಅಥವಾ ಇದು ಸೋಲಾರ್ ಪ್ಲಾಂಟ್ಸ್ ಅಂದ್ರೆ ಸೋಲಾರ್ ಎನರ್ಜಿ ಅಂತ ನೀವು ಅನ್ಕೋಬಹುದು, ಅಥವಾ ಇದು ನಮ್ದು ಸನ್ಲೈಟ್ ದಿಂದ ನಾವೇನು ಎನರ್ಜಿ ಜನರೇಟ್ ಮಾಡ್ಕೋತೀವಿ ಅಥವಾ ಸೋಲಾರ್ ಪವರ್ ಪ್ಲಾಂಟ್ಸ್ ಅಂತ ನೀವು ಅನ್ಬೋದು. ಈ ರೀತಿ ಪ್ರಾಜೆಕ್ಟ್ಸ್ ನಾವು ಮಾಡ್ತಾ ಇದೀವಿ 2 ಎಕರೆ ಜಾಗನಲ್ಲಿ ಕೃಷಿ ಭೂಮಿನಲ್ಲಿ ಅಪ್ ಟು 2 ಎಕರ್ಸ್. ಓಕೆ, ಸೊ ಅಲ್ಲಿ ಕೂಡ ಇದು ಪಾಯಿಂಟ್ ಅನ್ನು ಹೇಳಿದ್ದಾರೆ ನೋಡಿ. ಸೆಟ್ಟಿಂಗ್ ಅಪ್ ಆಫ್ ರಿನ್ಯೂಯಬಲ್ energy projects as prescribed in the Karnataka Renewable Energy Policies 2022-2027. So ಇದು ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಪಾಲಿಸಿ 2022-2027 ಏನಿದೆಯಲ್ಲ ಇದು ನಿಮಗೆ ಈಸಿಲಿ ಸಿಗುತ್ತೆ ಇನ್ಫಾರ್ಮೇಶನ್. ಓಕೆ, ಸೊ ಏನ್ ಹೇಳಿದಾರೆ ನೋಡಿ, ಆಲ್ ಸೋಲಾರ್ ವಿಂಡ್ ಮತ್ತೆ ನಮ್ದು ಸೋಲಾರ್ ವಿಂಡ್ ಹೈಬ್ರಿಡ್ ಎನರ್ಜಿ ಸ್ಟೋರೇಜ್ ಮಿನಿ ಅಂಡ್ ಸ್ಮಾಲ್ ಹೈಡ್ರೋ ಪ್ರಾಜೆಕ್ಟ್ಸ್, ಬಯೋಮಾಸ್ ಪ್ರಾಜೆಕ್ಟ್ಸ್, ಕೋ ಜನರೇಷನ್, ವೇಸ್ಟ್ ಟು ಎನರ್ಜಿ ಪ್ರಾಜೆಕ್ಟ್ಸ್ ಅಂಡ್ ನ್ಯೂ ಇನಿಷಿಯೇಟಿವ್ಸ್ ಅಂಡ್ ಪೈಲಟ್ ಪ್ರಾಜೆಕ್ಟ್ಸ್ established in the state of Karnataka up to the extent of specified by the approval of the energy department in accordance with the said policy. ಅಂದ್ರೆ ಇಷ್ಟೆಲ್ಲ ನಾವು ಓನ್ಲಿ ಸೋಲಾರ್ ಮತ್ತೆ ವಿಂಡ್ ಅಂತ ಅಲ್ವಾ, ಇಲ್ಲ ಸೋಲಾರ್ ವಿಂಡ್ ಹೈಬ್ರಿಡ್ ಇರಬಹುದು, ಮಿಕ್ಸ್ ಆಗಿರಬಹುದು ಎನರ್ಜಿ, ಈ ರೀತಿ ಕೆಲವೊಂದು ಪ್ರಾಜೆಕ್ಟ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಎಸ್ಟಾಬ್ಲಿಷ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಕರ್ನಾಟಕನಲ್ಲಿ ಒಂದು ಪಾಲಿಸಿ ಇದೆ, ಎನರ್ಜಿ ಪಾಲಿಸಿ, ರಿನ್ಯೂಯಬಲ್ ಎನರ್ಜಿ ಪಾಲಿಸಿ ಅಂತ. ಇದು ಆಕ್ಚುಲಿ ಯಾರ್ದು ಅಂಡರ್ ಬರುತ್ತೆ ಅಂದ್ರೆ ಆನರಬಲ್ ಎನರ್ಜಿ ಮಿನಿಸ್ಟರ್ KJ ಜಾರ್ಜ್. ಓಕೆ, ಇವ್ರದ್ದು ಡಿಪಾರ್ಟ್ಮೆಂಟ್ ಅಂಡರ್ ಇದು ಪಾಲಿಸಿ ಬರುತ್ತೆ. ಓಕೆ, ನೀವು ಜಸ್ಟ್ ಗೂಗಲ್ ನಲ್ಲಿ ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಪಾಲಿಸಿ 2022-2027 ಅಂತ ನೀವು ಟೈಪ್ ಮಾಡಿ ನಿಮಗೆ ಈ ರೀತಿ ಎಲ್ಲ PDF ಎಲ್ಲ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಓಕೆ, ಸೊ ಈ ರೀತಿ ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಇದೆ ಅಂತಂದ್ರೆ ಅಥವಾ ನ್ಯೂ ಇಂಡಸ್ಟ್ರೀಸ್ ಆಗ್ತಾ ಇದೀರಿ ಅಪ್ ಟು 2 ಎಕರ್ಸ್ ಕೃಷಿ ಭೂಮಿನಲ್ಲಿ ಅಂತಂದ್ರೆ DC ಕನ್ವರ್ಷನ್ ಆಫೀಸ್ ಇಂದ ಇದು ನಮಗೂ ಮಾಡೋದು ಪ್ರೋಸೆಸ್ ಅನ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಮತ್ತೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತಂದ್ರೆ ದ ಅಪ್ಲಿಕೆಂಟ್ ಶೆಲ್ ಸಬ್ಮಿಟ್ an ಆನ್ಲೈನ್ ಅಪ್ಲಿಕೇಶನ್ ಎನ್ಕ್ಲೋಸಿಂಗ್ ಆಲ್ ಡಾಕ್ಯುಮೆಂಟ್ಸ್ ಆಸ್ ಸ್ಪೆಸಿಫೈಡ್ ಅಂಡರ್ ರೂಲ್ 106B along with the copy of the approval by the energy department or department of industries as applicable ಅಂತ. ಸೊ ಇವ್ರು ಏನ್ ಮಾಡಬೇಕು, ಅಪ್ ಟು 2 ಎಕರ್ಸ್ ಇದೆ ಅಂತಂದ್ರೆ ಅವ್ರು ಆನ್ಲೈನ್ ನಲ್ಲಿ ಒಂದು ಅಪ್ಲಿಕೇಶನ್ ಆಗಬೇಕು, ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅದ್ರ ಜೊತೆಗೆ ಒಂದು ಅಪ್ರೂವಲ್ ಕಾಪಿ ಅಂತ ಇರುತ್ತೆ, ಅದು ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಇರಬಹುದು ಅಥವಾ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಇರಬಹುದು. ಈಗ ನೀವು ಇಂಡಸ್ಟ್ರಿ ಆಗ್ತಾ ಇದೆಯಾ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ದಿಂದ ಅದು ಅಪ್ರೂವಲ್ ತಗೋಬೇಕು. ಎನರ್ಜಿ ರಿಲೇಟೆಡ್ ಪ್ರಾಜೆಕ್ಟ್ಸ್ ಆಗ್ತಾ ಇದೀವಿ ಅಂತಂದ್ರೆ ಎನರ್ಜಿ ಡಿಪಾರ್ಟ್ಮೆಂಟ್ ದಿಂದ ಅದು ಅಪ್ರೂವಲ್ ತಗೋಬೇಕಾಗುತ್ತೆ. ಅದು ಕೂಡ ನಾವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಜೊತೆ. ಓಕೆ, ಆಮೇಲೆ ಅಪಾನ್ ರಿಸಿಪ್ಟ್ ಆಫ್ ಫುಲ್ ಪೇಮೆಂಟ್ ಡಿಜಿಟಲಿ ಸೈನ್ಡ್ ಆರ್ಡರ್ ಶೆಲ್ ಬಿ ಇಶ್ಯೂಡ್ ಥ್ರೂ ಎ ಗವರ್ನಮೆಂಟ್ ನೋಟಿಫೈಡ್ ಆನ್ಲೈನ್ ಸಿಸ್ಟಮ್. ಅಂದ್ರೆ ಫೀಸ್ ಇರುತ್ತೆ, ಆ ಟೋಟಲ್ ಫೀಸ್ ಅನ್ನ ಪೇ ಮಾಡಬೇಕು, ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕು. ಆನ್ಲೈನ್ ಮುಖಾಂತರ ನಿಮಗೆ ಒಂದು ಆರ್ಡರ್ ಜನರೇಟ್ ಆಗುತ್ತೆ ಗವರ್ನಮೆಂಟ್ ನೋಟಿಫೈಡ್ ಆನ್ಲೈನ್ ಸಿಸ್ಟಮ್ ಮುಖಾಂತರ. ಓಕೆ, ಸೊ ಇದು ಇಲ್ಲಿ ಒಂದು ಪ್ರೊಸೀಜರ್ ಅಂತ ಹೇಳಿದ್ದಾರೆ. ಇಫ್ ದ ಅಪ್ಲಿಕೆಂಟ್ ಫೇಲ್ಸ್ ಟು ಮೇಕ್ ದ ಪ್ರಿಸ್ಕ್ರೈಬ್ ಪೇಮೆಂಟ್ ವಿದಿನ್ 30 days, a final opportunity of further 30 days shall be granted. Failure to comply within this period shall result in the rejection of the application for non payment. Again ಒಂದು 30 days ಟೈಮ್ ಕೊಡ್ತೀವಿ, ಈ ರೀತಿ ಫೀಸ್ ಅನ್ನ ಪೇಮೆಂಟ್ ಮಾಡಿ ಅಂತ. ಪೇಮೆಂಟ್ ಮಾಡಿಲ್ಲ 30 days ನಲ್ಲಿ ಅಂತಂದ್ರೆ ಇನ್ನೂ ಒಂದು 30 days ಅನ್ನ ಟೈಮ್ ಕೊಡ್ತೀವಿ. ಓಕೆ, ಸೊ ಇದರಲ್ಲಿ ನೀವು ಅಪ್ಲಿಕೇಶನ್ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ಪೂರ್ತಿ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಥವಾ ಕ್ಯಾನ್ಸಲ್ ಆಗುತ್ತೆ ಅಂತ ಕ್ಲಿಯರ್ಲಿ ಇಲ್ಲಿ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.